ಲಾಕ್ಡೌನ್ ಬಳಿಕ ಮತ್ತೊಮ್ಮೆ ಆಟೋ ಚಾಲಕರ ಬದುಕು ಅತಂತ್ರವಾಗಿದೆ. ಅದಕ್ಕೆ ಕಾರಣ ಯುದ್ಧ, ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ LPG ಅಭಾವ. ರಾತ್ರಿ ಇಡೀ ಕಾದರೂ ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಮಹಿಳಾ ಆಟೋ ಚಾಲಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಮಕ್ಕಳನ್ನ ಕಟ್ಟಿಕೊಂಡು ರಾತ್ರಿ ಇಡೀ ಗ್ಯಾಸ್ಗಾಗಿ ಕಾಯ್ತಾ ಇದ್ದೇವೆ. ಬಂಕ್ ಮುಂದೆ ಕಾಯೋದೇ ಜೀವನ ಆಗಿ ಹೋಗಿಬಿಟ್ಟಿದೆ. ಜೀವನನೇ ನರಕ ಆಗಿ ಹೋಗಿದೆ. ಜೀವನ ಸಾಕಾಗಿದೆ, ಸಾಯೋಣ ಅನ್ನಿಸ್ತಾ ಇದೆ ಅಂಥೇಳಿ ಆಟೋ ಚಾಲಕಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ತಾವು ಅನುಭವಿಸ್ತಾ ಇರುವಂತಹ ನೋವೆಂಥದ್ದು ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಕೂಡ ಆಟೋ ಚಾಲಕರ ಗೋಳಾಟ ಬೆಂಗಳೂರಿನಲ್ಲಿ ಅದೇ ರೀತಿ ಮುಂದುವರೆದಿದೆ. ನಾವೀಗ ಸುಬ್ರಹ್ಮಣ್ಯ ನಗರದಲ್ಲಿದ್ದೀವಿ. ಇಲ್ಲಂತೂ ಆಟೋಗಳು ಲಾಂಗ್ ಕ್ಯೂ ಇದೆ. ಸೊ ಇರುವಂಥದ್ದು ಬಹುತೇಕ ಔಟ್ಲೆಟ್, ಪ್ರೈವೇಟ್ ಔಟ್ಲೆಟ್ಗಳು ಬಂದಾಗಿದ್ದಾವೆ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತ್ಕೋಬೇಕು. ಸೊ ಬೆಳಗ್ಗಿನ ಜಾವ ಬಂದವರು, ರಾತ್ರಿ ಹೊತ್ತು ಬಂದವರು ಎಲ್ಲರೂ ಕೂಡ ಅಲ್ಲಲ್ಲೇ ಆಟೋಗಳನ್ನು ಹಾಕಿ ಕಾಯ್ತಾ ಇದ್ದಾರೆ. ಎಷ್ಟೊತ್ತಿಗೆ ಸಿಗುತ್ತೆ ಆಟೋ ಗ್ಯಾಸ್ ಅನ್ನುವಂಥದ್ದು ಕೂಡ ಅವರಿಗೆ ಕನ್ಫರ್ಮ್ ಇಲ್ಲ. ಸೊ ನಮ್ಮ ಜೊತೆ ಇವತ್ತು ವಿಶೇಷವಾಗಿ ಮಹಿಳಾ ಆಟೋ ಚಾಲಕರು ಇದ್ದಾರೆ. ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಮಹಿಳಾ ಆಟೋ ಚಾಲಕರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಈಗ ನೀವು ಒಂದಿಷ್ಟು ಮಹಿಳಾ ಆಟೋ ಚಾಲಕರಿದ್ದೀವಿ. ಸೊ ನಿಮ್ಮ ಲೈಫಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ? ಮೊನ್ನೆಯಿಂದ ಸಿಗ್ತಾನೆ ಇಲ್ಲ ಆಟೋ ಗ್ಯಾಸು, ತುಂಬ ದಿನಗಳೇ ಆಗೋಯ್ತು. ಸೊ ಏನು, ಜೊತೆಗೆ ಮಗುನೂ ಕೂಡ ಕರ್ಕೊಂಡು ಬಂದಿದ್ದೀರಾ? ಮೇಡಮ್, ತುಂಬ, ಯಾಕಂದರೆ ನಾವು ನೈಟಲ್ಲಿ ಬಂದ್ವಿ. ಮಕ್ಕಳು ಹೊಟ್ಟೆ ಹಸು ಅಂದ ತಕ್ಷಣ ನಮಗೆ ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ನೈಟ್ ಅಂದರೆ ನೀವು ರಾತ್ರಿ ಹೊತ್ತು ಬಂದು? ಹೌದು, ಬಂದು ನಿಂತ್ಕೊಂಡ್ವಿ. ಮಕ್ಕಳು ಮೇಡಮ್ ಒಂದು 7 ಗಂಟೆಗೆ ನಾವು ಇಲ್ಲಿ ಬಂದು ಗಾಡಿ ಹಾಕಿದ್ವಿ. ಹೌದು, ನಿನ್ನೆ ತಿರ್ಗಾ ಏನು ಮಾಡಿದ್ವಿ, ಎಲ್ಲ ಹೆಣ್ಮಕ್ಳು ಒಂದೇ ಸರಿನೇ ಬರ್ತೀವಿ ನಾವು. ಯಾಕಂದ್ರೆ ಒಬ್ಬೊಬ್ರು ಬಂದು ನಿಂದ್ರಕ್ಕಾಗಲ್ಲ ಅಂತ. ಎಲ್ಲರೂ ಬಂದಾಗ ಮಕ್ಕಳೆಲ್ಲ ಅಳಾಕತ್ತಾಗ ನಾವು ಮನೆಗೆ ಹೋಗಲೇಬೇಕು, ಮನೆ ಸಂಸಾರನೂ ನಡೆಸಬೇಕು. ಈತಾಗ ನಾವು ಇಲ್ಲಿನೂ ನೋಡ್ಬೇಕಂದಾಗ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ತುಂಬ ತೊಂದರೆ ಆಗ್ತಾ ಇದೆ. ಜೀವನ ಯಾವ ಥರ ಆಗಿದೆ ಅಂದರೆ ಇರೋದೇ ಬೇಡ ಆ ಜೀವನ. ನಾವು ಮಕ್ಕಳು ಕರ್ಕೊಂಡು ನಾವು ಸತ್ತೋಗ್ಬಿಡೋಣ ಅನ್ನೋ ಮಟ್ಟಕ್ಕೆ ನಮ್ಮ ಜೀವನ ತರ್ತಾ ಇದೆ ಸರ್ಕಾರ. ಯಾಕೆ ನಮಗೆ ಇಷ್ಟೊಂದು ನಮ್ಮನ್ನು ನೋಡ್ತಾ ಇಲ್ವೋ ಏನೋ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಎಲೆಕ್ಷನ್ನು, IPL ಇವು ಅಷ್ಟೇ ಕಾಣಿಸ್ತಾ ಇದೆ ಅವ್ರಿಗೆ. ನಮ್ಮ ಕಷ್ಟ ಯಾರಿಗೂ ಕಾಣಿಸ್ತಾ ಇಲ್ಲ. ಆಮೇಲೆ ಆಶ್ವಾಸನ ಕೊಡ್ತಾರೆ, ನಾವು ದುಡ್ಡು ಕೊಡ್ತೀವಿ ನಿಮಗೆ. ಎಲ್ಲಿ ಕೊಡ್ತಾ ಇದ್ದಾರೆ ಮೇಡಮ್? ಯಾವ ಸರ್ಕಾರದವ್ರು ಕೊಡ್ತಾ ಇದ್ದಾರೆ? ಇದುವರೆಗೂ ಒಬ್ಬ ಸರ್ಕಾರದವರು ಯಾರು ಬಂದು ಇಲ್ಲಿ ನಿಂತ್ಕೊಂಡು ನಮ್ಮ ಕಷ್ಟ ಯಾರು ಕೇಳ್ತಾ ಇಲ್ಲ. ಬರೀ ನೋಡ್ತಾರೆ ಅವರು. ಅದೇ ಯಾರ್ದಾರ ಅವರು MLA ಯಾರ್ದಾರ ಮನೇಲಿ ಏನಾರ ಆಗಿಬಿಟ್ರೆ ಬರೋ ಜನ ಎಲ್ಲ ಹೋಗಿ ಅವ್ರ ಮನೆ ಮುಂದೆ ನಿಲ್ತಾರೆ. ಯಾಕೆ ಆಟೋ ಡ್ರೈವರ್ಸ್ ಕಾಣಿಸ್ತಾ ಇಲ್ವಾ? ಎಲೆಕ್ಷನ್ ಡ್ಯೂಟಿಗೆ ಇವ್ರು ಎಲೆಕ್ಷನ್ ಪ್ರಚಾರಕ್ಕೆ ನಮ್ಮ ಆಟೋ ಬೇಕು. ಇಂಥ ಟೈಮಲ್ಲಿ ನಾವು ಬೇಡವಾ ಮೇಡಮ್? ಅವ್ರಿಗೆ ನಾವೇನು ಮಾಡಿದ್ದೀವಿ ಅಂತ ಅವ್ರಿಗೆ ಯಾಕೆ ಇಷ್ಟು